ರಾಜೇಶ್ ಸರ್ ಮತ್ತೆ ರಂಜಿನಿ ಅವರು ಮತ್ತೆ ನಮ್ಮ ರಮೇಶ್ ಸರ್ ಇವರು ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ನಮ್ಮ ನಿರ್ಮಾಪಕರ ತಂಡ ಇಡೀ ಚಿತ್ರವನ್ನ ಮುನ್ನಡೆಸೋದಕ್ಕೆ ಮುಖ್ಯ ಕಾರಣಕರ್ತರು. ಸೊ ಇದು ಇಡೀ ನಮ್ಮ ಚಿತ್ರತಂಡ. ನಾನು ಶ್ರೀಹರ್ಷ ಗೋಭಟ್ಟ, ಶಿವಮೊಗ್ಗದವನೇ. ಇದರಲ್ಲಿ ಒಂದು ಪಾತ್ರವನ್ನು ಕೂಡ ಮಾಡಿದ್ದೇನೆ. ನಗರದ ಜನತೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಇದಕ್ಕಿಂತ ದೊಡ್ಡ ಸಂಭ್ರಮ ನಮಗೆ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಳ್ತೀನಿ. ದೊಡ್ಡ ಚಪ್ಪಾಳೆ ಈ ಒಂದು ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಡಿದ್ದು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಶ್ರೀರಾಮಚಂದ್ರನ ಒಂದು ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನನಗೆ ಹೊಸನಗರ ಜನ್ಮಭೂಮಿನೂ ಹೌದು, ಕರ್ಮಭೂಮಿನೂ ಹೌದು. ನಾನು ನನ್ನ ಉದ್ಯೋಗ ವ್ಯವಹಾರಕ್ಕಾಗಿ ಎಲ್ಲೇ ಹೋದರೂ ನನಗೆ ನೆಮ್ಮದಿಯನ್ನು ಕೊಡೋದು, ನನಗೆ ಇದು ನಂದು ಅಂತ ಅನಿಸೋದು ಹೊಸನಗರ ಮಾತ್ರ. ಅದರ ಹಿಂದೆ ಹೊಸನಗರದ ನನ್ನ ಗೆಳೆಯರ, ನನ್ನ ಪ್ರೀತಿ ಪಾತ್ರರ ಬೆಂಬಲ, ಪ್ರೋತ್ಸಾಹ ಸದಾ ಇದ್ದೇ ಇರುತ್ತೆ. ಈ ಸಿನಿಮಾ ಅನಿರೀಕ್ಷಿತವಾಗಿ ಒಂದು ಆಸೆ ಇತ್ತು, ಕನಸಿತ್ತು. ನಾವು ಒಂದು ಮೀಡಿಯಾ ಕಂಪನಿ ಕೀಳಂಬಿ ಮೀಡಿಯಾ ಲ್ಯಾಬನ್ನು ಪ್ರಾರಂಭ ಮಾಡಿದಾಗಲೇ ಚಲನಚಿತ್ರ ನಿರ್ಮಾಣ ಕೂಡ ಮಾಡಬೇಕು ಅನ್ನುವ ಒಂದು ಉದ್ದೇಶ ಇತ್ತು ನಮಗೆ. ಆದರೆ ಅದು ಇಷ್ಟು ಬೇಗ ಮಾಡ್ತೀವಿ ಅನ್ನುವ ಒಂದು ನಿರೀಕ್ಷೆ ನಮಗಿರಲಿಲ್ಲ. ಅನಿರೀಕ್ಷಿತವಾಗಿ ಸಂದೀಪ್ ಪರಿಚಯ ಆಯಿತು. ನಮ್ಮ ಶಶಾಂಕ್ ಪರಿಚಯ ಮಾಡಿಸಿದ್ದು. ಸಂದೀಪ್ ಪರಿಚಯ ಆಗಿ ಸಂದೀಪ್ ಈ ಪ್ರಪೋಸಲನ್ನು ಹೇಳಿದಾಗ ಈ ನಿರ್ಧಾರ ತಗೊಳ್ಳದೆ ಇರಲಿಕ್ಕೆ ಸಾಧ್ಯನೇ ಆಗಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಅವರು ಕಥೆಯನ್ನು ನರೇಟ್ ಮಾಡಿದರು ನನಗೆ. ಈ ಸಿನಿಮಾ ರಿಲೀಸ್ ಆಗುತ್ತೆ ಬರುವ ಫೆಬ್ರವರಿಯಲ್ಲಿ. ದಿನಾಂಕವನ್ನು ಸದ್ಯದಲ್ಲೇ ತಿಳಿಸ್ತೀವಿ. ಈ ಸಿನಿಮಾ ರಿಲೀಸ್ ಆಗುತ್ತೆ, ಚಲನಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಈ ಚಿತ್ರದ ಕ್ವಾಲಿಟಿ, ನಾನು ಈ ಚಿತ್ರವನ್ನು 4 ಸಾರಿ ನಾನು ನೋಡಿದ್ದೀನಿ. ನಾನು ತುಂಬ ಕಷ್ಟಪಟ್ಟು ಇದು ನನ್ನ ಚಿತ್ರ ಅಲ್ಲ ಅಂತ ಅಂದ್ಕೊಂಡು ಒಬ್ಬ ಥರ್ಡ್ ಪರ್ಸನ್ ಆಗಿ ಕೂಡ ಈ ಚಿತ್ರವನ್ನು ನೋಡಿದ್ದೀನಿ. ಅವಾಗೆಲ್ಲ ನನಗೆ ಒಂದು ಆತ್ಮಸಂತೃಪ್ತಿ, ಆತ್ಮಸಂತೋಷ ಆಗಿದೆ. ಈ ಚಿತ್ರದ ನಿರ್ಮಾಪಕರ ಹೆಸರಿನಲ್ಲಿ ನನ್ನ ಹೆಸರು ಇದೆಯಲ್ಲ, ಇದು ನನ್ನ ಒಂದು ಜೀವನದ ಮೈಲುಗಲ್ಲು ಅಂತ ನನಗೆ ಅನಿಸಿದೆ. ಇದಕ್ಕೆ ನಾನು ಕೈ ಮುಗಿದು ಬೊಗಸೆ ಒಡ್ಡಿ ನಿಮ್ಮಲ್ಲಿ ಕೇಳೋದು ನಿಮ್ಮೆಲ್ಲರ ಆಶೀರ್ವಾದವನ್ನು. ಚಿತ್ರ ಗೆಲ್ಬೋದು, ನಾಡಿನ ಅನೇಕ ಕಡೆ ಜನ ನೋಡಬಹುದು, ಅದೆಲ್ಲ ಒಂದು ಕಡೆ. ಆದರೆ ನಗರದ ನೀವು, ನನ್ನ ಅಣ್ಣ ತಮ್ಮೆಂದರು, ನನ್ನ ಬಂಧುಗಳು, ನೀವು ಈ ಚಿತ್ರವನ್ನು ನೋಡಿ ಹರಿಸಿದರೆ ಅದರ ಸುಖ, ಅದರ ಸಂತೋಷ, ಅದರ ಸಂತೃಪ್ತಿನೇ ಬೇರೆ. ನಾನು ಮತ್ತೊಮ್ಮೆ ಕೈ ಮುಗಿದು ಬೊಗಸೆ ಒಡ್ಡಿ ನಿಮ್ಮಲ್ಲಿ ಕೇಳ್ತೀನಿ, ಇದು ನನ್ನ ಚಿತ್ರ ಅಲ್ಲ, ಕೀಳಂಬಿ ಮೀಡಿಯಾ ಲ್ಯಾಬ್ನ ಚಿತ್ರ ಅಲ್ಲ, ನನ್ನ ಕುಟುಂಬದ ಚಿತ್ರ ಅಲ್ಲ, ಹೊಸನಗರದ ಚಿತ್ರ, ಹೊಸನಗರದ ಪ್ರತಿಯೊಬ್ಬರ ಚಿತ್ರ. ಇದರ ನಿರ್ಮಾಪಕರು ಹೊಸನಗರದ ಪ್ರತಿಯೊಬ್ಬರು ಇದರ ನಿರ್ಮಾಪಕರು. ಇದು ನಮ್ಮ ಚಿತ್ರ, ನನ್ನ ಚಿತ್ರ ಅಂತ ನಿಮಗೆಲ್ಲ ಅನಿಸಿದ್ದಾದರೆ ಅವತ್ತು ಈ ಚಿತ್ರ ಗೆದ್ದ ಹಾಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದರ ಕಲೆಕ್ಷನ್ನು, ಇದರಿಂದ ಕಳೆಯಬಹುದಾದ ಅಥವಾ ಗಳಿಸಬಹುದಾದ ಹಣ ಅದೆಲ್ಲ ಎರಡನೆಯ ಸ್ಥಾನ. ನನಗೆ ನೀವು ನನ್ನ ಜೊತೆಗಿರಬೇಕು. ಈ ಚಿತ್ರ ನಂದು ಅಂತ ನೀವೆಲ್ಲ ಇಲ್ಲಿರೋರೆಲ್ಲ ಹೇಳಬೇಕು. ಈ ಚಿತ್ರ ನಿಮ್ಮದು. ಆ ಪ್ರೀತಿ, ಆ ವಿಶ್ವಾಸವನ್ನು ಅಷ್ಟೇ ನಾನು ಅತ್ಯಂತ ವಿನಮ್ರತೆಯಿಂದ ನಿಮ್ಮಿಂದ ಅಪೇಕ್ಷಿಸೋದು. ಈ ಚಿತ್ರದಲ್ಲಿ ನನಗೆ ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಆದಾಗ ನನಗೆ ಯಾವಾಗಲೂ ನನಗೊಬ್ಬ ತಮ್ಮ ಇದ್ದಾನೆ, ರಮೇಶ್ ಅಂತ. ನನಗಿಂತ ಚಿಕ್ಕವನವನು. ನಾನು ತಂಗಿ ಆದಮೇಲೆ ಅವನು ಹುಟ್ಟಿರೋದು. ಆದರೆ ವ್ಯವಹಾರದ ವಿಷಯಕ್ಕೆ ಬಂದರೆ ಅವನು ನನ್ನ ಗುರು. ಅವನು ಹೀಗೆ ಅಂತ ಹೇಳ್ದ ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅವನ ನಿರ್ಧಾರಗಳು. ಅವನು ಕೂಡ ಇಲ್ಲ ಇದನ್ನು ಮಾಡೋಣ ಅಂತ ಅವನು ಬೆನ್ತಟ್ಟಿ ಪ್ರೋತ್ಸಾಹ ಮಾಡ್ದ. ಜೊತೆಗೆ ನಮ್ಮನೆ ಹೆಣ್ಮಗಳು ರಂಜಿನಿ ಯಾವಾಗಲೂ ತವ್ರ ಮನೆಯ ಸುಖವನ್ನು, ತವ್ರ ಮನೆಯ ಗೆಲುವನ್ನು ಬಯಸುವ ನನ್ನ ತಂಗಿ. ಮತ್ತು ನಮ್ಮ ಅಮ್ಮನ ಆಶೀರ್ವಾದ ಇಲ್ಲದೆ, ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲದೆ ಏನೂ ನಡೆಯಲ್ಲ. ಇವರೆಲ್ಲರ ಸಹಕಾರದಿಂದ ಈ ಚಿತ್ರ ನಿರ್ಮಾಣ ಆಗಿದೆ. ಇದಿಷ್ಟು ಒಂದು ವಿಚಾರ. ಎರಡನೇ ವಿಚಾರ, ನಾನು ಹೇಳಿದೆ ಈ ಚಿತ್ರ ಗೆಲ್ಲಬಹುದು, ಗೆಲ್ಲದೆ ಇರಬಹುದು, ಗೊತ್ತಿಲ್ಲ. ಎಂತೆಂತಹ ಚಿತ್ರಗಳೇ ಸೋತಿದ್ದಾವೆ, ಅಷ್ಟೇನು ಒಳ್ಳೆಯ ಚಿತ್ರಗಳು ಅಲ್ಲದೇ ಇದ್ದವು ಕೂಡ ಗೆದ್ದಿದ್ದಾವೆ. ಇದು ಭವಿಷ್ಯ ನಿರ್ಧಾರ ಮಾಡುತ್ತೆ. ಈ ಚಿತ್ರ ಗೆದ್ದಿದೆ ಗೆದ್ದಿಲ್ಲ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಆದರೆ ಒಂದಂತೂ ನನಗೆ ನಿರ್ದಿಷ್ಟವಾಗಿ ಗೊತ್ತಿದೆ, ಒಂದಷ್ಟು ತಂತ್ರಜ್ಞರು, ಈ ಚಿತ್ರದಲ್ಲಿ ಕೆಲಸ ಮಾಡಿರುವ ನಟರು ಮತ್ತು ತಂತ್ರಜ್ಞರು ಮುಂದೆ ಇನ್ನು 10 ವರ್ಷಗಳ ನಂತರ ನಾನು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಾನು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ಇವರೆಲ್ಲ ಇದ್ರು ಅಂತ. ಆ ಎತ್ತರಕ್ಕೆ ಬೆಳೆಯುವ ಪ್ರತಿಭೆ ಇರುವವರು ಈ ಚಿತ್ರದಲ್ಲಿ
ಈ ಚಿತ್ರಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ. ಒಂದು ರಂಗಾಯಣ ರಘು ಅವರು, ರಂಗಾಯಣ ರಘು ಅವರು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಅವರಿಬ್ಬರು ತುಂಬ ದೊಡ್ಡ, ಅವ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗಿಲ್ಲ. ರಂಗಾಯಣ ರಘು ಅವರಂತೂ ಎಷ್ಟೋ ಚಿತ್ರಗಳನ್ನು ಮಾಡಿದ್ದಾರೆ, ಆದರೆ ಅವರು ಸ್ವತಃ ಈ ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅವರು ಇಲ್ಲಿಗೆ ಬಂದೇ ಬರ್ತೀನಿ ಅಂತ ಹೇಳಿದರು. ಅನಿವಾರ್ಯವಾಗಿ ಅವರ ಒಂದು ಶೂಟಿಂಗ್ ಸ್ಕೆಡ್ಯೂಲ್ ಸ್ವಲ್ಪ ಏರುಪೇರಾಗಿದ್ದರಿಂದ, ಅವರು ಒಬ್ಬ ಕೃಷಿಕ ಆಗಿರೋದ್ರಿಂದ, ಇಲ್ಲ ಕೃಷಿ ಮೇಳಕ್ಕೆ ನಾನು ಬಂದೇ ಬರ್ತೀನಿ, ಚಿತ್ರದ ಈವೆಂಟ್ ಇಲ್ಲ ಅಂದರೂ ನಾನು ಬರಬೇಕು ಅಂತಿದ್ರು. ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ. ಇನ್ನೊಬ್ಬರು ಗೋಪಾಲಕೃಷ್ಣ ದೇಶಪಾಂಡೆ ಅವರು, ನಾನು ತುಂಬ ದೊಡ್ಡ ಅಭಿಮಾನಿ. ಅವರು ನಮ್ಮ ಚಿತ್ರದಲ್ಲಿ ನಡ್ಸೋಕ್ಕೆ ಒಪ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ. ಇತ್ತೀಚಿನ ಎಲ್ಲ ಗೆದ್ದಂತಹ ಚಲನಚಿತ್ರಗಳಲ್ಲೂ ಅವರು ನಟಿಸಿದ್ದಾರೆ. ಮತ್ತು ಅವರ ನಟನೆ ಆ ಚಿತ್ರದ ಪ್ರಮುಖ ಪಾತ್ರಗಳಿಗಿಂತಲೂ ಹೆಚ್ಚಿನ ಚರ್ಚೆಯಾಗಿದೆ. ನಮ್ಮ ಚಿತ್ರದಲ್ಲಿ ಕೂಡ ಅವರಿದ್ದಾರೆ ಅನ್ನೋದು ನಮಗೆ ಸಂತೋಷ. ಉಳಿದಂತೆ ಎಲ್ಲ ಕಿರಿಯರು, ಎಲ್ಲ ನನಗಿಂತ ಬಹುಶಃ ವಯಸ್ಸಿನಲ್ಲಿ ಚಿಕ್ಕವರೇ ಇದ್ದಾರೆ ಅಂತ ಅನಿಸುತ್ತೆ. ಅಂತಹ ಒಂದು ತಂಡ ಚಲನಚಿತ್ರ ಕ್ಷೇತ್ರದಂತಹ ಒಂದು ಆ ಕ್ಷೇತ್ರಕ್ಕೆ ಹೋಗಿ ಯಾವ ವಿಷಾದ ಅಥವಾ ಯಾವುದೇ ರಿಗ್ರೆಟ್ ಇಲ್ಲದೆ ಚಿತ್ರವನ್ನು ಮುಗಿಸಿದ್ದೀವಿ ಅಂದರೆ ಅದಕ್ಕೆ ಈ ಚಿತ್ರತಂಡ ಕಾರಣ. ಅವರನ್ನು ಅವ್ರ ಮುಂದೆ ಹೊಗಳಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಎಲ್ಲೂ ಕೂಡ ಎಳ್ಳಷ್ಟು ಕೂಡ ಏನೂ ತೊಂದರೆ ಆಗದ ಹಾಗೆ ಈ ಕೆಲಸವನ್ನು ಚಲನಚಿತ್ರ ನಿರ್ಮಾಣ ಇಷ್ಟು ಸುಲಭವೇನೋ ಅನಿಸುವ ಹಾಗೆ ಮಾಡಿಕೊಟ್ರು. ಮೊದಲನೇದಾಗಿ ಸಂದೀಪ್ ಸುಂಕದ್ ಹೆಸರನ್ನ ಮುಖವನ್ನು ನೆನಪಿಟ್ಕೊಳ್ಳಿ. ಮುಂದೊಂದು ದಿನ ಇಲ್ಲಿ ಕರೆಸಬೇಕು ಅಂದರೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಅಂತಹ ದೊಡ್ಡ ನಿರ್ದೇಶಕ ಆಗಿ ಬೆಳೆಯುವ ಎಲ್ಲ ಅರ್ಹತೆ ಮತ್ತು ಪ್ರತಿಭೆ ಇರುವ ವ್ಯಕ್ತಿ. ಈ ಚಿತ್ರ ರಿಲೀಸ್ ಆದಾಗ ಗೊತ್ತಾಗತ್ತೆ ಈ ವ್ಯಕ್ತಿಯ ಕೆಪ್ಯಾಸಿಟಿ ಏನು ಅನ್ನೋದು. ಮೊದಲನೇ ಚಿತ್ರ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬ ಪರ್ಫೆಕ್ಷನಿಸ್ಟ್. ಇದು ಹಿಂಗೆ ಇರಬೇಕು, ಹಿಂಗೆ ಬರಬೇಕು ಅಂದ್ರೆ ಹಾಗೇ ಆಗಬೇಕು, ಅದರಲ್ಲಿ ಎಳ್ಳು ಕಾಳಷ್ಟು ಆಚೆ ಈಚೆ ಆಗುವ ಹಾಗಿಲ್ಲ. ಹಾಗೆಯೇ ಶ್ರೀಹರ್ಷ ಕೂಡ ಅಷ್ಟೇ. ಆತನಷ್ಟು ಹಂಬಲ್, ಆ ಪ್ರತಿಭೆಗೆ ಅಷ್ಟು ಹಂಬಲ್ನೆಸ್ಸು ನಿಜವಾಗ್ಲೂ ನಾನು ತುಂಬ ಪ್ರೀತಿ ಮಾಡುವ ಒಬ್ಬ ನಮ್ಮ ಚಿತ್ರತಂಡದ ಒಬ್ಬ ವ್ಯಕ್ತಿ. ಒಳ್ಳೆಯದಾಗಲಿ ಹರ್ಷ. ಈ ಚಿತ್ರಕ್ಕೆ ತುಂಬ ಕೊಡುಗೆ ಇದೆ. ಮತ್ತು ನಿಧಿ ಮತ್ತು ವಿನಯ್ ಅವರಿಬ್ಬರೂ ಅಷ್ಟೇ ತುಂಬ ದೊಡ್ಡ ಹೆಸರು ಮಾಡ್ತಾರೆ ಚಿತ್ರರಂಗದಲ್ಲಿ. ವಿನಯಿಂದ ನಾನು ಈ ರೀತಿಯ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಅದ್ಭುತವಾಗಿ ನಟಿಸಿದ್ದಾರೆ. ನಿಧಿ ಕೂಡ ಅಷ್ಟೇ, ಪ್ರಶಸ್ತಿ ವಿಜೇತ ಚಲನಚಿತ್ರಗಳಲ್ಲಿ ನಟಿಸಿದ ನಟಿ, ತುಂಬ ಒಳ್ಳೆಯ ನಟಿ, ಮುಂದೆ ತುಂಬ ದೊಡ್ಡ ಹೆಸರು ಮಾಡುವ ಎಲ್ಲ ಅರ್ಹತೆ ಇರುವ ನಟಿ. ಒಳ್ಳೆಯದಾಗಲಿ ನಿಧಿ. ಹಾಗೆಯೇ ಶಶಾಂಕ್ ಈ ಚಿತ್ರ ನಿರ್ಮಾಣಕ್ಕೆ ಕಾರಣೀಕರ್ತ, ಹೊಸನಗರ ನಮ್ಮ ಮುರಳಿ ಅಣ್ಣನ ಅಳಿಯ, ಅಕ್ಕನ ಮಗ, ಚಿತ್ರದ ಎಡಿಟರ್. ತುಂಬ ಚೆನ್ನಾಗಿ ಅವರ ಕೈಚಳಕವನ್ನು ನೀವು ಚಲನಚಿತ್ರದಲ್ಲಿ ನೀವು ವೀಕ್ಷಿಸಬೇಕು. ಇನ್ನೊಂದು, ನಮ್ಮ ಚಲನಚಿತ್ರದ USP ಏನು, ನಿಮ್ಮ ಚಿತ್ರದ ಹೈಲೈಟ್ ಏನು ಅಂತ ಕೇಳಿದರೆ ನಾನು ಅದನ್ನು ಮ್ಯೂಸಿಕ್ ಅಂತೀನಿ. ಚಿತ್ರದ ಹಾಡುಗಳಿರಬಹುದು ಅಥವಾ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಹುದು. ನೀವು ಈಗ ಶೋರೀಲ್ನಲ್ಲೇ ನೀವು ಅದಕ್ಕೆ ನಿಮ್ಗೆ ಫೀಲ್ ಆಗಿರುತ್ತೆ, ಈ ಹಾಡಿನಲ್ಲೇ ನಿಮ್ಗೆ ಅದು ಫೀಲ್ ಆಗಿರುತ್ತೆ. ಇನ್ನೂ 2 ಹಾಡುಗಳು ರಿಲೀಸ್ ಆಗೋದಿದ್ದಾವೆ. ನಿಮ್ಗೆ ಆವಾಗ ಗೊತ್ತಾಗುತ್ತೆ ಮಯೂರ್ ಅಂಬೇಕಲ್ ಅನ್ನುವ ಉದಯೋನ್ಮುಖ ಪ್ರತಿಭೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಇನ್ನು 5 ವರ್ಷ ಬಿಟ್ಟರೆ ನಮಗೆಲ್ಲ ಕೈಗೆ ಸಿಗಲ್ಲ, ಅಷ್ಟೆತ್ತರಕ್ಕೆ ಬೆಳೆಯುವ ಹಂಬಲ ಮತ್ತು ಶಕ್ತಿ ಎರಡೂ ಇರುವ ಹುಡುಗ ಮಯೂರ್. ತುಂಬ ಒಳ್ಳೆಯದಾಗಲಿ. ಹಾಡು ತುಂಬ ಚೆನ್ನಾಗಿದೆ, ಎಲ್ಲ ಖುಷಿ ಪಟ್ಟಿದ್ದಾರೆ. ಒಳ್ಳೆಯದಾಗಲಿ ಮಯೂರ್. ಇನ್ನೊಬ್ಬ ವ್ಯಕ್ತಿ ವಿಶ್ವಜಿತ್, ನಮ್ಮೂರಿನ ಹುಡುಗ, ನಮ್ಮ ಭೀಮನಕೋಣೆ BH ರಾಘವೇಂದ್ರ ಅವರ ಮಗ, ರಾಘಣ್ಣನ ಮಗ. ನಾನೇನು ಹೇಳಲ್ಲ, ಚಿತ್ರ ನೋಡಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸಿನಿಮಾ ಹುಚ್ಚು ಬಂಗಾರದಂತಹ ಕೆಲಸವನ್ನು ಬಿಟ್ಟು ಇದರ ಬೆನ್ನು ಹತ್ತಿ ಸಾಧನೆ ಮಾಡಿ ತನ್ನೆಲ್ಲ ಶ್ರಮವನ್ನು, ಪ್ರತಿಭೆಯನ್ನು ಧಾರೆ ಎರೆದು ಕೆಲಸ ಮಾಡಿದ್ದಾರೆ ವಿಶ್ವಜಿತ್. ತುಂಬ ಚೆನ್ನಾಗಿ ಬಂದಿದೆ ಕ್ಯಾಮರಾ ಕೆಲಸ. ನಮ್ಮ ಚಿತ್ರವನ್ನು ಅನೇಕ ಚಿತ್ರರಂಗದ ಗಣ್ಯರು ವೀಕ್ಷಿಸಿದ್ದಾರೆ. ಅವರ ಹೆಸರುಗಳನ್ನು ನಾನಿಲ್ಲಿ ಹೇಳೋದಿಲ್ಲ, ಅಷ್ಟೊಂದು ಜನ ಇದನ್ನು ವೀಕ್ಷಿಸಿದ್ದಾರೆ. ಎಲ್ಲರೂ ಇದೊಂದು ಮಾತು ಹೇಳಿದ್ದಾರೆ, DOP ಸೂಪರ್ ಅಂತ. ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟು ಜನ ಇಲ್ಲಿ ಎದುರುಗಡೆ ಇದ್ದಾರಷ್ಟೇ. ಇದಲ್ಲದೆ ನೂರಾರು ಜನರ ಶ್ರಮ ಇದೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಬ್ಬರು, ಅವ್ರ ಹೆಸರು ಹೇಳಲೇಬೇಕು, ಶ್ರೀಪತಿ ಮತ್ತು ಶಿವು. ಅವರಿಬ್ಬರು ಬಂದಿಲ್ಲ,
ನಿಜಕ್ಕೂ ಅವರಿಗೆಲ್ಲ ತುಂಬ ಉತ್ತಮವಾದ ಭವಿಷ್ಯ ಇದೆ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇನ್ನೊಂದು, ನಮ್ಮ ಚಿತ್ರವನ್ನು ಡಿಸ್ಟ್ರಿಬ್ಯೂಷನ್ ವಿತರಣೆ ಮಾಡ್ತಾ ಇರೋದು ತುಂಬ ದೊಡ್ಡ ಸಂಸ್ಥೆ. ಅದು ಕೂಡ ನನಗೊಂದು ಹೆಮ್ಮೆ. KRG ಸ್ಟುಡಿಯೋಸ್ ಏನು ಹೊಂಬಾಳೆ ಇದೆ, ಅದರ ಅಂಗಸಂಸ್ಥೆ. ದೊಡ್ಡ ದೊಡ್ಡ ಸಿನಿಮಾಗಳು ಯಾವುದಿದ್ದಾವೆ ಅದನ್ನೆಲ್ಲ ರಿಲೀಸ್ ಮಾಡಿರೋದು, ಅದೆಲ್ಲರದರ ವಿತರಣೆ ಮಾಡಿರೋದು KRG ಸ್ಟುಡಿಯೋಸ್. ತುಂಬ ಇಷ್ಟಪಟ್ಟು, ತುಂಬ ನಿರೀಕ್ಷೆಯೊಂದಿಗೆ ನಮ್ಮ ಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ದೊಡ್ಡ ಶಕ್ತಿ ನಮಗಿದು. ಅವರು ನಮ್ಮ ಬೆನ್ನು ಹಿಂದಿದ್ದಾರೆ ಅಂದರೆ ಇಷ್ಟು ಒಳ್ಳೆಯ ಚಿತ್ರ ಸೋಲ್ಲಿಕ್ಕೆ ಯಾವ ಕಾರಣವೂ ಇಲ್ಲ. ಎದೆಯುಬ್ಬಿಸಿ ನಾನು ಇಷ್ಟೊಂದು ಆತ್ಮವಿಶ್ವಾಸದಿಂದ ಇರಲಿಕ್ಕೆ ಕಾರಣವೇ KRG ಸ್ಟುಡಿಯೋಸ್. ಅವರು ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ, ಇದನ್ನು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. KRG ಸ್ಟುಡಿಯೋಸ್ನ ಯೋಗಿ ಮತ್ತು ಕಾರ್ತಿಕ್ ಗೌಡ್ರು ಮತ್ತು ನರೇನ್ ಅಂತ ಇದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿರೋದಕ್ಕೆ. ಇನ್ನೊಮ್ಮೆ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಬೊಗಸೆ ಒಡ್ಡಿ ಮತ್ತೆ ಮತ್ತೆ ಕೇಳೋದು ಇದನ್ನೇ, ಇದು ನಮ್ಮ ಸಿನಿಮಾ ಅಲ್ಲ, ನನ್ನ ಸಿನಿಮಾ ಅಲ್ಲ, ನಿಮ್ಮೆಲ್ಲರ ಸಿನಿಮಾ. ದಯವಿಟ್ಟು ನಿಮ್ಮ ಸಿನಿಮಾ ಅಂತ ಭಾವಿಸ್ಕೊಳ್ಳಿ. ಈ ಚಿತ್ರದ ಗೆಲುವು ಸೋಲು ಏನಾದರೂ ಇರಲಿ, ಆದರೆ ನೀವೆಲ್ಲರೂ ಇಲ್ಲಿ ಬಂದಿರೋರೆಲ್ಲರೂ ಇದು ನನ್ನ ಸಿನಿಮಾ, ಈ ಸಿನಿಮಾನ ನಾನು ನೋಡ್ತೀನಿ, ಬೇರೆಯವರಿಗೆ ಹೇಳಿ ನೋಡಿಸ್ತೀನಿ, ಇದನ್ನು ಗೆಲ್ಲಿಸ್ತೀನಿ ಅನ್ನುವ ಆಶೀರ್ವಾದ ನೀವೆಲ್ಲ ಮಾಡಿದರೆ ಇವತ್ತೇ ನಾನು ಗೆದ್ದ ಹಾಗೆ. ನಾನು ಗೆದ್ದಿದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀನಿ. ಹೊಸನಗರದ ಜನತೆ ನನ್ನ ಕೈ ಬಿಡೋದಿಲ್ಲ, ನನ್ನ ಬೆಂಬಲಕ್ಕೆ ನನ್ನ ಜೊತೆಗೆ ಇರ್ತಾರೆ ಅಂತ ನಾನು ಭಾವಿಸ್ತೀನಿ.